ಮಂಗಳೂರು ನಗರದ ಪುರಭವನದ ಫುಟ್ಪಾತಲ್ಲಿ ಸ್ಟೇಟ್ ಬ್ಯಾಂಕಿಂದ ರಾವ್ ಆ್ಯಂಡ್ ರಾವ್ ಸರ್ಕಲಿಂದ ಲೇಡಿ ಕೋಶನ್ ತನಕ ಬೀದಿ ವ್ಯಾಪಾರಸ್ಥರ ಹೆಸರಿನಲ್ಲಿ ಶನಿವಾರ ಮತ್ತು ಆದಿತ್ಯವಾರ ವ್ಯಾಪಾರ ಮಾಡ್ತಾರೆ. ನಾನು ಬೀದಿ ಬದಿ ವ್ಯಾಪಾರಸ್ಥರ ವಿರೋಧ ಅಲ್ಲ, ಯಾಕೆಂದರೆ ಬೀದಿ ಬದಿ ವ್ಯಾಪಾರಸ್ಥರಿಗೂ ಸಹ ಕೂತ್ಕೊಳ್ಳುವ ಒಂದು ನಿಗದಿತ ಸ್ಥಳ ಆಗಬೇಕು ಖಂಡಿತ. ಆದರೆ ನಿಗದಿತ ಸ್ಥಳ ಮಾಡಬೇಕು ಮಹಾನಗರ ಪಾಲಿಕೆಯವರು ಅಧಿಕಾರಿಗಳು. ಅದನ್ನು ಒತ್ತಡ ಮಾಡುವವರು ಯಾವ ವೆಂಡಿಂಗ್ ಝೋನ್ ಕಮಿಟಿ ಉಂಟು ಅವರ ಪರ ಯಾರು ನಾಯಕರಂತ ಹೋರಾಟ ಮಾಡ್ತಾರೆ, CIT ಅವರಿಗೆ ಹೋರಾಟ ಮಾಡೋದು ಅವರು ಮಾಡಬೇಕು, ಒತ್ತಡ ಮಾಡಬೇಕು. ಆದರೆ ಅವರು ಇದರ ಬಗ್ಗೆ ಗಮನ ಹರಿಸದೆ ಕೇವಲ ಬೀದಿ ಬದಿ ವ್ಯಾಪಾರಸ್ಥರನ್ನು ಫುಟ್ಪಾತಲ್ಲಿ ಕೂತ್ಕೊಳ್ಳಿಸಿ ದೊಂಬಿ ಎಬ್ಬಿಸಿ ಈ ರೀತಿ ಹೋರಾಟ ಮಾಡೋದು ಸರಿಯಲ್ಲ. ಇದು ಕಾನೂನು ಬಾಹಿರ, ಇದು ಅಕ್ರಮ. ಅದಲ್ಲದೆ ಅವರನ್ನಲ್ಲಿ ಕೂತ್ಕೊಳ್ಳಿಸುವುದು ಮಾತ್ರ, ಅವರಿಗೆ ಬೆಂಬಲ ಕೊಟ್ಟು ಪ್ರಚೋದನೆ ಮಾಡಿ ದೊಂಬಿ ಎಬ್ಬಿಸಾಗ ಮಾಡೋದ್ರ ಜೊತೆಗೆ ಅವರ ಹತ್ರ 20 ರೂಪಾಯಿ ಕಲೆಕ್ಟ್ ಮಾಡೋದು ಸಹ ಸರಿಯಲ್ಲ. ಇದು ರೆವೆನ್ಯೂ ಎಲ್ಲ ಹೋಗಬೇಕು ನಗರ ಪಾಲಿಕೆಗೆ. ಇವರು ಅವರ ಯೋಗಕ್ಷೇಮ ಶ್ರೇಯೋಭಿವೃದ್ಧಿ ಅಂತ ಹೇಳಿಕೊಂಡು 20 ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ತಾವೇ ನಾಯಕರುಗಳು ಅಂತ ಹೇಳಿಕೊಂಡು ಅಲ್ಲಿ ಹೋಗಿ ಕಲೆಕ್ಟ್ ಮಾಡೋದು ಸರಿಯಲ್ಲ. ನನ್ನ ವಾದ, ಅವರಿಗೆ ಒಂದು ಕಡೆಯಿಂದ ವ್ಯವಸ್ಥೆ ಆಗಬೇಕು ಖಂಡಿತ. ಒಂದು ವೇಳೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ವ್ಯವಸ್ಥೆ ಮಾಡದಿದ್ದರೆ ಅವರಿಗೆ ಅವೇರ್ನೆಸ್ ಕೊಟ್ಟು ಫುಟ್ಪಾತಲ್ಲಿ ಕೂತ್ಕೊಳ್ಳಿಕ್ಕೆ ಬಾರ್ದು ಅಂತ ನಾಯಕರು ಕೊಂಡೋಗಿ ಪ್ರತಿಭಟನೆ ಮಾಡಬೇಕು. ಮಂಗಳೂರು ನಗರ ಪಾಲಿಕೆಯ ಆ ಒಂದು ಎದುರು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಬೇಕು, ಇದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ. ಅದು ಆಗದಿದ್ದರೆ ಶನಿವಾರ ಆದಿತ್ಯವಾರ ಟೌನ್ ಹಾಲ್ ಮುಂದೆ ಫುಟ್ಪಾತಲ್ಲಿ ಕೂತ್ಕೊಳ್ಳಿಸಿ ವ್ಯಾಪಾರ ಮಾಡೋದಲ್ಲ, ನಗರ ಪಾಲಿಕೆ ಆರಾಮ ಉಂಟು ಆದಿತ್ಯವಾರ ಅಲ್ಲಿ ಫುಟ್ಪಾತಲ್ಲಿ ಕೊಂಡೋಗಿ ಪ್ರತಿಭಟನೆ ಮಾಡಿಸಿ, ಇದು ನನ್ನ ವಾದ. ಆದರೆ ಪಬ್ಲಿಕ್ಕಿಗೆ ತೊಂದರೆ ಆಗುವಂಥ, ಯಾಕೆಂದರೆ ನಾವೆಲ್ಲ ಸಾಮಾನ್ಯ ದೊಡ್ಡ ದೊಡ್ಡ ಜನರು ಸ್ಟೇಟ್ ಬ್ಯಾಂಕಿಂದ ರಾವ್ ಆ್ಯಂಡ್ ರಾವ್ ಸರ್ಕಲಿಗೆ ಬರುವಾಗ ನಾವು ಅದನ್ನು ಅಬ್ಸರ್ವ್ ಮಾಡೋದಿಲ್ಲ, ಯಾಕೆಂದರೆ ನಾವೆಲ್ಲ ಕಾರಲ್ಲಿ ಬೈಕಲ್ಲಿ ಹೋಗುವವರು. ಆದರೆ ಸಾಮಾನ್ಯ ಜನರು ಬಸ್ಸಿಗೆ ಬರುವವರು, ಸಿಟಿ ಬಸ್ಸಿಂದ ಹಿಡಿದು ಸರ್ವಿಸ್ ಬಸ್ಸಿಂದ ಹಿಡಿದು ಪ್ರತಿಯೊಂದು ಬಸ್ಸುಗಳು ಈಗ ಸ್ಟೇಟ್ ಬ್ಯಾಂಕಿಂದ ಹೊರಟು ಹೋಗುದು. ಆಗ ಅಲ್ಲಿ ಲೇಡಿ ಕೋಶನ್ ಆಸ್ಪತ್ರೆ ಉಂಟು, ಟೌನ್ ಹಾಲ್ ಉಂಟು. ಲೇಡಿ ಕೋಶನ್ ಆಸ್ಪತ್ರೆಗೆ ಬರುವವರು ಎಲ್ಲ ಬಡವರು, ಯಾರು ಶ್ರೀಮಂತರಲ್ಲ. ಹಾಗಾಗಿ ಅಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ಅವರ ತೊಂದರೆ. ಟೌನ್ ಹಾಲಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಪಾಪ. ಶನಿವಾರ ಆದಿತ್ಯವಾರ ಮಕ್ಕಳ ಕಾರ್ಯಕ್ರಮ, ಮೊನ್ನೆನೂ ನಾವು ಹೋಗುವಾಗ ಮಕ್ಕಳು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇನ್ನು ಶನಿವಾರ ಆದಿತ್ಯವಾರ ಏನೋ ಯಕ್ಷಗಾನ ಕಾರ್ಯಕ್ರಮ ಉಂಟು ಅಂತ ನಾನು ನೋಡಿದೆ ಮಕ್ಕಳದು. ಈ ರೀತಿಯಲ್ಲಿ ಕಾರ್ಯಕ್ರಮ ಮಾಡುವಾಗ ವ್ಯಾಪಾರದ ಹೆಸರಲ್ಲಿ ಅಲ್ಲಿ ದಂಧ ಮಾಡಿಕೊಂಡು ಕಳ್ಳತನ ಮಾಡೋದು, ಇದು ನಾನು ಹೇಳುವುದಲ್ಲ, ಎಷ್ಟೋ ಜನರು ಅಲ್ಲಿ ಹೇಳಿದರು. ಪಿಕ್ ಪಾಕೆಟ್ ಆಗ್ತಾ ಉಂಟು, ಹೆಣ್ಣುಗಳನ್ನು ಚುಡಾಯಿಸ್ತಾ ಇದ್ದಾರೆ. ಅಲ್ಲಿ ಮುಂದಿನ ಅಂಗಡಿಯವರು ಬಂದು ನಮಗೆ ಹೇಳಿದರು, ನಮಗೆ ಮಾಧ್ಯಮದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಮೇಡಮ್, ಹೆಣ್ಣು ಮಕ್ಕಳನ್ನು ನಾವು ಕೆಲಸ ಮಾಡಿಕೊಂಡು ಬರುವಾಗ ಕ್ರಾಸ್ ಮಾಡಿಸ್ತಿದ್ದೇವೆ, ಇಲ್ಲಿ ಲೈಟಿನ ವ್ಯವಸ್ಥೆ ಇಲ್ಲೇ ಹೇಳುವಾಗ ಮೊನ್ನೆ ಸಹ ನಾವು ಹೇಳಿದ್ದೇವೆ ಕತ್ತಲೆ ಉಂಟು ಅಲ್ಲಿ ಅಂತ. ನಾನು ಹೇಳಿದ್ದು ಬೀದಿ ವ್ಯಾಪಾರಸ್ಥರ ಹೆಸರಲ್ಲಿ ಅಲ್ಲಿ ಅಕ್ರಮವಾಗಿ ಬೀದಿ ವ್ಯಾಪಾರ ಮಾಡೋದು ಸರಿಯಲ್ಲ. ಒಂದು ವೇಳೆ ಅಧಿಕಾರಿಗಳಿಗೆ ತೆರವು ಮಾಡಲಿಕ್ಕೆ ಬರುವಾಗ ಇಂಥ ನಾಯಕರು ಅಲ್ಲಿ ದೊಂಬಿ ಎಬ್ಬಿಸುವುದಾದರೆ ಆ ನಾಯಕರ ಮೇಲೆ ಕ್ರಮ ಕೈಗೊಳ್ಳಬೇಕು, ಆ ನಾಯಕರ ಮೇಲೆ ಕೇಸ್ ಹಾಕಬೇಕು. ಇದುವರೆಗೆ ಕೇಸ್ ಹಾಕುವುದು ಯಾರು? ನಾಯಕರನ್ನು ಹೊತ್ತುಕೊಂಡು ಗಾಡಿಯಲ್ಲಿ ಹೋಗ್ತಾರೆ, ಬಡ ವ್ಯಾಪಾರಿಗಳ ಮೇಲೆ ಕೇಸ್ ಹಾಕ್ತಾರೆ, ಅವರು ಕೋರ್ಟು ನಲಿಬೇಕು, ಆ ರೀತಿ ಪ್ರಚೋದನೆ ಮಾಡ್ತಾರೆ. ಇದನ್ನು ನಿಲ್ಲಿಸಬೇಕು. ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೂ ಸಹ ನಾನು ಹೇಳೋದು, ತಕ್ಷಣ ನೀವು ಇದನ್ನು ವ್ಯವಸ್ಥೆ ಮಾಡಬೇಕು, ಆ ಬೀದಿಯಿಂದ ತೆರವು ಮಾಡಬೇಕು, ನೀವು ಸೂಕ್ತ ಜಾಗ ನೋಡಬೇಕು. ಮೊನ್ನೆನೂ ನಾನು ಮಹಾನಗರ ಪಾಲಿಕೆ ಅಧಿಕಾರಿಗಳಲ್ಲಿ ಹೇಳಿದೆ, DC ಕಚೇರಿ ಈಗ ಮುಕ್ತವಾಗಿ ಉಂಟು, ಅಲ್ಲಿ ಬೇಕಾದರೆ ನೀವು ಶನಿವಾರ ಆದಿತ್ಯವಾರ DC ಹತ್ರ ಪರ್ಮಿಷನ್ ತಗೊಳ್ಳಿ ಅಂತ ಹೇಳಿದ್ದೇನೆ. ಬೀದಿ ವ್ಯಾಪಾರಸ್ಥರ ಹೆಸರಿನಲ್ಲಿ, ಯಾಕೆಂದರೆ ಅಲ್ಲಿ ನೈಜ ಬೀದಿ ವ್ಯಾಪಾರಸ್ಥರು ಯಾವುದೇ ದೊಂಬಿ ಗಲಾಟೆಗೆ ಬರುವುದಿಲ್ಲ. ID ಇದ್ದವರು, ID ಇಲ್ಲದವರಿಗೆ, ಅಕ್ರಮವಾಗಿ ಕೂತ್ಕೊಳ್ಳುವವರಿಗೆ ಇವರು 20 ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ಇವರು ನಾವು ಅದನ್ನು ತೆರವು ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದರೆ ಅವರ ಮೇಲೆ ಖಂಡಿತ ಕ್ರಮ ಕೈಗೊಳ್ಳಬೇಕು. ಯಾಕೆಂದರೆ CIT ನಾಯಕರು ಅಂತ ಹೇಳೋರು ಇವತ್ತು ನಾನು ಮುಕ್ತವಾಗಿ ಹೆಸರು ಹೇಳ್ತೇನೆ, ಅದರಲ್ಲಿ ಇಮ್ತಿಯಾಜ್ ಮತ್ತು ಸುನಿಲ್ ಬಜಾಲ್ರವರು ಇಬ್ಬರು ಇವರನ್ನು ಅಲ್ಲಿ ಫುಟ್ಪಾತಲ್ಲಿ ಕೂತ್ಕೊಳ್ಳಿಸಿ ಅಕ್ರಮವಾಗಿ ಕೂತ್ಕೊಳ್ಳಿಸಿ 20 ರೂಪಾಯಿ ಕಲೆಕ್ಟ್ ಮಾಡುವುದರ ಜೊತೆಗೆ ಅವರಿಗೆ ಪ್ರಚೋದನೆ ಮಾಡಿ ಜನರಿಗೆ ತೊಂದರೆ ಕೊಡೋದು. ನಾಳೆ ಏನಾದರೂ ಅಲ್ಲಿಂದ ಬಸ್ ಹೋಗುವಾಗ ಫುಟ್ಪಾತಲ್ಲಿ ಇವರು ಕೂತಿದ್ದಾಗ ಜನರು ಮಾರ್ಗದಲ್ಲಿ ನಡ್ಕೊಂಡು ಹೋಗುವಾಗ ಆ ಬಸ್ ಆಕ್ಸಿಡೆಂಟಲ್ಲಿ ಸತ್ತರೆ ಯಾರು ಹೊಣೆ? ತುಂಬ ಸತ್ತಿದಾರಂತ ಹೇಳಿದ್ದಾರೆ, ಯಾರು ಹೊಣೆ ಅಂತ ನಾನೀಗ ಪ್ರಶ್ನೆ ಕೇಳೋದು. ಬೀದಿ ವ್ಯಾಪಾರಸ್ಥರ ಹೆಸರಿನಲ್ಲಿ ಬೀದಿ ವ್ಯಾಪಾರಸ್ಥರ ಹೊಟ್ಟೆಪಾಡಿಗೆ ಅಂತ ಹೇಳಿಕೊಂಡು ಪಾಪ ಇಲ್ಲಿ ಬರುವವರು ಯಾರಾದರೂ ಆಕ್ಸಿಡೆಂಟ್ ಆಗಿ ಸತ್ತರೆ, ಲೇಡಿ ಕೋಶನಿಗೆ ಪಾಪ ಅನಾರೋಗ್ಯದಿಂದ ಬರುವವರು, ಗರ್ಭಿಣಿ ಮಹಿಳೆಯರು ಬರುವಾಗ ತೊಂದರೆ ಆದರೆ ಯಾರು ಹೊಣೆ ಅಂತ ಇವರಿಗೆ ನಾನು ಪ್ರಶ್ನೆ ಕೇಳೋದು.